ಭೂಮಿ ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರಂ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಇದು ಭಗವದ್ಗೀತೆಯ 7ನೇ ಅಧ್ಯಾಯದ 4ನೇ ಮಂತ್ರ. ಈ ಮಂತ್ರವು ತುಂಬ ಅರ್ಥಗರ್ಭಿತವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. ಈ ಜಗತ್ತಿನಲ್ಲಿ ಇರುವುದು ಎರಡು: ಪ್ರಕೃತಿ ಮತ್ತು ಪುರುಷ. ದೃಶ್ಯ ಮತ್ತು ದೃಷ್ಟಾರ, ಭೋಜನ ಭೋಕ್ತೃ. ನೋಡುವುದಕ್ಕೆ ದೃಶ್ಯಗಳು, ನೋಡುವವನು ದೃಷ್ಟಾರ. ಅನುಭವಕ್ಕೆ ಇರುವುದು ಪ್ರಪಂಚ, ಅನುಭವಿಯು ಆತ್ಮ. ಹೀಗೆ ಜಗತ್ತಿನ ಸೃಷ್ಟಿಯು ಎರಡು ಭಾಗ: ಒಂದು ಪ್ರಕೃತಿ, ಇನ್ನೊಂದು ಪುರುಷ. ಪ್ರಕೃತಿ ಎಂದರೆ ಯಾರು? ಪ್ರಕೃತಿ ಎಂದರೆ ಏನು? ಪ್ರಕೃತಿ ಎಂದರೆ ಪಂಚಭೂತಗಳು, ಪಂಚಭೂತಗಳಿಂದ ಮಾಡಿದ ವಸ್ತುಗಳು. ಪಂಚಭೂತಗಳೆಂದರೆ ಭೂಮಿ, ಆಕಾಶ, ವಾಯು, ಜಲ, ಅಗ್ನಿ. ಈ ಪಂಚಭೂತಗಳು ಎಲ್ಲವೂ ಈ ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿವೆ. ಎಲ್ಲ ಸಕಲ ಪ್ರಾಣಿಗಳು, ಸಕಲ ದೇಹಗಳು ಎಲ್ಲವೂ ಈ ಪಂಚಭೂತಗಳಿಂದ. ಭೂಮಿ ಎಂದರೆ ಭೂಮಿಯಲ್ಲಿ ಇರುವ ವಸ್ತುಗಳು, ಅನಿಲಗಳು, ಖನಿಜಗಳು ಎಲ್ಲವೂ ಅಣುಗಳಿಂದಲೇ ಮಾಡಲ್ಪಟ್ಟಿವೆ. ನೀರು ಎಂದರೆ H2O, 2 ಹೈಡ್ರೋಜನ್ನಿನ ಅಣುಗಳು, ಆಕ್ಸಿಜನ್ನಿಂದ 1 ಅಣು. ಇದೆರಡೂ ಸೇರಿ 2 ಹೈಡ್ರೋಜನ್ ಆಟಮು, 1 ಆಕ್ಸಿಜನ್ ಆಟಮ್, 2 ಸೇರಿದ್ರೆ ಜಲವಾಗುತ್ತದೆ. ನಾವು ಹಾಗೆ 2 ಹೈಡ್ರೋಜನ್ ಆಟಮು, 1 ಆಕ್ಸಿಜನ್ ಆಟಮನ್ನು ತಗೊಂಡು ಸೇರಿಸ್ಬಿಟ್ರೆ ಅದು ನೀರು ಆಗುವುದಿಲ್ಲ. ಇದಕ್ಕೆ ಒಂದು ಬೈಂಡಿಂಗ್ ಫೋರ್ಸು ಇರಬೇಕು. ಹೈಡ್ರೋಜನ್ ಆಟಮನ್ನು, ನೀರಿನ ಆಟಮನ್ನು ಬಲವಾಗಿ ಒಂದರ ಒಳಗೆ ಒಂದು ಹೋಗುವಂತೆ ಮಾಡುವ ಶಕ್ತಿಯನ್ನು ನಾವು ತುಂಬಬೇಕು. ನಮಗೆ ಎಲ್ಲವನ್ನು ವಿಭಜನಾ ಶಕ್ತಿಯ ಇದೆಯೇ ಹೊರತು ಎಲ್ಲವನ್ನು ಹಾಳು ಮಾಡುವ ಶಕ್ತಿಯ ಇದೆಯೇ ಹೊರತು ನಮಗೆ ಸಂಯೋಜನಾ ಶಕ್ತಿಯೂ ಇಲ್ಲ. ನಾವು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಎರಡನ್ನೂ ಸೇರಿ ನೀರನ್ನು ಮಾಡಲು ಸಾಧ್ಯವಿಲ್ಲ. ಅದು ಕೇವಲ ಪರಮಾತ್ಮನ ಕಾರ್ಯವೈಖರಿ. ಸೊ ನೀರು ಎಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳು. ಹೈಡ್ರೋಜನ್ನಲ್ಲಿ ಇರುವುದು ಒಂದೇ ಒಂದು ಪ್ರೋಟಾನ್, ಆಕ್ಸಿಜನ್ನಲ್ಲಿ ಇರುವುದು 8 ಪ್ರೋಟಾನ್. ಅಣುವಿನ ಸಂಯೋಜನೆಗಳೆಂದರೆ ಎಷ್ಟು ಪ್ರೋಟಾನ್ಗಳಿರುತ್ತವೋ ಅಷ್ಟೇ ಎಲೆಕ್ಟ್ರಾನ್ಗಳು ಇರುತ್ತವೆ. ಎರಡೂ ಒಂದು ತಮ್ಮ ಆಕರ್ಷಣಾ ಶಕ್ತಿಯಲ್ಲಿ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳ ಸುತ್ತಲೂ ಸುತ್ತುತ್ತಿರುತ್ತವೆ. ಪ್ರತಿ ಪ್ರೋಟಾನನ್ನು ಒಂದು ನ್ಯೂಟ್ರಾನ್ ಎಂಬುದು ಬಂಧಿಸಿ ಇಡುತ್ತದೆ. 8 ಪ್ರೋಟಾನ್ಗಳನ್ನು ಬಂಧಿಸಿ ನ್ಯೂಕ್ಲಿಯಸ್ ಎನ್ನುತ್ತಾರೆ. ಈ 8 ಪ್ರೋಟಾನ್ಗಳನ್ನು ಹೊಂದಿರುವ ನ್ಯೂಕ್ಲಿಯಸ್ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತವೆ. ಎಲೆಕ್ಟ್ರಾನ್ಗಳು ಬೆಳಕಿನ ವೇಗದಲ್ಲಿ ಸುತ್ತುತ್ತಿರುತ್ತವೆ. ಈ ಒಂದು ನ್ಯೂಕ್ಲಿಯಸ್ಸನ್ನು ನಾವು ಒಂದು ಗಾಲ್ಫ್ ಚೆಂಡಿನಷ್ಟು ಭಾಗವನ್ನು ದೊಡ್ಡದು ಮಾಡಿದರೆ ಆ ಎಲೆಕ್ಟ್ರಾನ್ಗಳು 75 ಮೀಟ್ರು, ಒಂದು ಫುಟ್ಬಾಲ್ ಗ್ರೌಂಡಿನ ದೂರದಲ್ಲಿ ಬೆಳಕಿನ ವೇಗದಲ್ಲಿ ಪ್ರೋಟಾನ್ ಸುತ್ತಲೂ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತುತ್ತಿರುತ್ತದೆ. ಇದು ಅತ್ಯಂತ ಸೋಜಿಗವೇ ಆಗಿದೆ. ಈ ಪ್ರೋಟಾನ್ಗಳನ್ನು ಒಟ್ಟಿಗೆ ಸೇರಿಸಿ ಇಟ್ಟಿರುವ ನ್ಯೂಟ್ರಾನ್ಗಳು ಆಕರ್ಷಣಾ ಶಕ್ತಿ
ಇದನ್ನು ಭೇದಿಸಿದರೆ ಬರುವುದು, ಹೊರಗೆ ಬರುವುದು, ಇನ್ನು ಬಂಧಿಸಿರುವ ಶಕ್ತಿ. ಇದರಲ್ಲೇ ಆಟಮ್ ಬಾಂಬನ್ನು ಮಾಡುತ್ತಾರೆ. ಒಂದು ಪ್ರೋಟಾನನ್ನಾಗಲಿ ನ್ಯೂಟ್ರಾನ್ನಲ್ಲಾಗಲಿ ನಾವು ಭೇದಿಸಿದರೆ ಅದರಿಂದ ಹೊರಗಡೆ ಬರುವುದು ಶಾಖ ಮತ್ತು ವೇಗ. ಬೆಳಕು, ಶಾಖ, ವೇಗ ಅತ್ಯಂತ ಇದೆಲ್ಲವೂ ಅಣುಶಕ್ತಿ. ಪ್ರತಿಯೊಂದು ಅಣುವು ಶಕ್ತಿಮಯ. ಅಣುಗಳಿಂದ ಕಣಗಳು, ಕಣಗಳಿಂದ ಎಲ್ಲ ವಸ್ತುಗಳ ಸಂಯೋಜನೆಯಾಗುತ್ತದೆ. ಅಣುಗಳಿಂದ ಆಗಿದ ಕಣಗಳು ನಮ್ಮ ದೇಹದ ಅಂಗಾಂಗಗಳಾಗುತ್ತದೆ. ಕಣ್ಣಾಗುತ್ತದೆ, ಕಿವಿಯಾಗುತ್ತದೆ, ಮೂಗಾಗುತ್ತದೆ, ಚರ್ಮವಾಗುತ್ತದೆ. ಪ್ರಾಣಿಗಳ ಸಮಸ್ತ ಅಂಗಗಳು ಇವು ಅಣುಕಣಗಳಿಂದಲೇ ಮಾಡಲ್ಪಟ್ಟಿವೆ. ಈ ಅಣುಗಳನ್ನು ಭೇದಿಸಿದರೆ ಹೊರಗೆ ಬರುವುದು ಕೇವಲ ಬೆಳಕು ಮತ್ತು ವೇಗ. ನಾವೆಲ್ಲವೂ ಶಕ್ತಿಮಯವಾಗಿ ಆಗಿದ್ದೇವೆ. ನಾವೆಲ್ಲರೂ ಬೆಳಕೇ ಆಗಿದ್ದೇವೆ. ಹಾಗೆಯೇ ಗಾಳಿಯಲ್ಲಿರುವುದು ನೈಟ್ರೋಜನ್ನು, ಆಕ್ಸಿಜನ್ನಲ್ಲೇ 8 ಪ್ರೋಟಾನ್ಗಳು, 8 ಎಲೆಕ್ಟ್ರಾನ್ಗಳು ಸಂಯೋಜನವಾಗಿದೆ. ಈ ನೈಟ್ರೋಜನ್ನು ಇದೆಲ್ಲವೂ ಸೇರಿ ಗಾಳಿಯಾಗಿದೆ. ಸೊ ಗಾಳಿಯಲ್ಲಿ ಇರುವುದೆಲ್ಲವೂ ಅಣುಗಳೇ. ಪ್ರತಿಯೊಂದು ವಸ್ತುವು ಅಣುಗಳಿಂದಲೇ ಮಾಡಲ್ಪಟ್ಟಿವೆ. ನೀರು ಕೂಡ H2O, ಅದು ಕೂಡ ಅಣುಗಳಿಂದ ಮಾಡಲ್ಪಟ್ಟಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ಅಣುಮಯ, ಶಕ್ತಿಮಯ. ಇನ್ನೆರಡು ಉಳಿದ್ದು ಆಕಾಶ. ಆಕಾಶ ಎಂದರೆ ಸ್ಪೇಸ್, ಬಾಹ್ಯಾಕಾಶ. ಇದು ಒಂದು ಕಂಟೈನರ್ ಆಗುತ್ತದೆ. ಎಲ್ಲವನ್ನು ಹೊಂದುವ ಒಂದು ಪಾತ್ರೆ ಅಂತಾಗುತ್ತದೆ. ಎಲ್ಲವನ್ನು ಒಂದು ವಿಂಗಡಿಸುತ್ತದೆ. ಅಗ್ನಿಯು ಶಾಖ. ಅಗ್ನಿಯು ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ, ಎಲ್ಲವನ್ನು ಶಕ್ತಿಯುತನಾಗಿ ಮಾಡುವುದು ಅಗ್ನಿ. ಹೀಗೆ ನಮ್ಮ ದೇಹವು ಪಂಚಭೂತಗಳಿಂದ ಮಾಡಲ್ಪಟ್ಟ ಒಂದು ಸಂಯೋಜನಾ ಯಂತ್ರ. ಇದನ್ನು ಪರಮಾತ್ಮನು ಸಂಯೋಜಿಸಿದ್ದಾನೆ. ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ಎಲಿಮೆಂಟ್ಗಳನ್ನು, ಬೇರೆ ಬೇರೆ ವಸ್ತುಗಳನ್ನು, ಧಾತುಗಳನ್ನು ಪರಸ್ಪರ ವಿರೋಧಿಸುವ ಶಕ್ತಿಗಳನ್ನು ಒಟ್ಟಿಗೆ ಕೂಡಿಸಿ ಅದನ್ನು ದೇಹವನ್ನು ಮಾಡಿದ್ದಾನೆ. ಬೆಂಕಿಗೆ ನೀರನ್ನು ಹಾಕಿದರೆ ಬೆಂಕಿಯು ಆರಿ ಹೋಗುತ್ತದೆ. ಗಾಳಿಯು ನೀರು ಒಂದಾಗುವುದಿಲ್ಲ. ಹೀಗೆ ಒಂದಾಗದ, ಒಂದಕ್ಕೊಂದು ವಿರೋಧಿಸುವ ಪಂಚಭೂತಗಳನ್ನು ದೇಹದಲ್ಲಿ ಬಂಧಿಸಿ ದೇವನ್ನಾಗಿ ಮಾರ್ಪಟ್ಟಿರುವ ಮಹಾಮಾಂತ್ರಿಕನು ಪರಮಾತ್ಮನಾಗಿದ್ದಾನೆ. ಈಗ ಸಂಯೋಜಿಸಿದ ದೇಹದಲ್ಲಿ ಒಂದು ಜೀವಂತ ವ್ಯಕ್ತಿಯನ್ನಾಗಿ ಮಾಡುವುದು ಪರಮಾತ್ಮನ ಪುರುಷ. ಪುರುಷ ಎಂದರೆ ಶಕ್ತಿ. ವಸ್ತುಗಳಲ್ಲಿರುವ ಶಕ್ತಿಯೇ ಬೇರೆ, ಪರಮಾತ್ಮನ ಶಕ್ತಿಯೇ ಬೇರೆ. ಗಾಳಿಯಲ್ಲಿ ಶಕ್ತಿ ಇವೆ, ನೀರಿನಲ್ಲಿ ಶಕ್ತಿ ಇವೆ. ಪ್ರತಿಯೊಂದು ವಸ್ತುವು ಶಕ್ತಿಮಯವಾಗಿದೆ. ಆದರೆ ಇವುಗಳಲ್ಲಿ ಯಾವ ಪ್ರಜ್ಞೆಯೂ ಇರುವುದಿಲ್ಲ. ಋಗ್ವೇದದಲ್ಲಿ ಒಂದು ಅತ್ಯಂತ ಸುಂದರವಾದ ಮಂತ್ರವು ಹೇಳುತ್ತದೆ, ಅದೇವ ದೇವ ಪ್ರಚತಾಗುಹ ಯನ್ ಪ್ರಪಶ್ಯಮೇಣೋ ಅಮೃತತ್ವಮೇಮಿ ಶಿವಂ ಯತ್ಸಂತಂ ಅಶೋಜಹಮಿ ಸುಸಖ್ಯಾತರಣೀಂ ನಾಭಿಮೇಮಿ. ಅಗ್ನಿದೇವನು ಹೇಳುತ್ತಾನೆ, ನಾನು ಕೇವಲ ಅಮಂಗಳಕರವಾದ ವಸ್ತುವನ್ನು ಪ್ರಜ್ಞಾಹೀನವಾದ ವಸ್ತುವಾಗಿದ್ದೇನೆ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಮಂಗಳಕರ ಯಾವುದು, ಅಮಂಗಳ ಯಾವುದು, ಯಾವುದನ್ನು ಲೆಕ್ಕಿಸದೆ ಎಲ್ಲವನ್ನು ದಹಿಸುತ್ತೇನೆ. ಸತ್ತ ಹೆಣವನ್ನು ದಹಿಸುತ್ತೇನೆ. ಬೆಲೆ ಬಾಳುವ ಯಾವ ವಸ್ತುವನ್ನು ದಹಿಸುತ್ತೇನೆ. ನನಗೆ ಯಾವ ತಾರತಮ್ಯವೂ ಇಲ್ಲ. ಆದರೆ ಪರಮಾತ್ಮನ ಸಖ್ಯದಲ್ಲಿ ಪರಮಾತ್ಮನು ನನ್ನನ್ನು ಪ್ರವೇಶಿಸಿದಾಗ ಅವನ ಸಖ್ಯದಿಂದ ಅವನು ನನ್ನನ್ನು ಪ್ರವೇಶಿಸುವುದರಿಂದ ನಾನು
ಮಂಗಳಕರವಾದ ಕಾರ್ಯವನ್ನೇ ಮಾಡುತ್ತೇನೆ, ದೇವತೆಯಾಗುತ್ತೇನೆ. ನನ್ನಲ್ಲಿ ಪ್ರಜ್ಞೆಯು ಪ್ರವೇಶಿಸುತ್ತದೆ. ಒಳ್ಳೆಯ ಯಾವುದು, ಕೆಟ್ಟದ್ದು ಯಾವುದು, ಮಂಗಳಕರ ಯಾವುದು, ಅಮಂಗಳ ಯಾವುದು ನಮಗೆ ತಿಳಿಯುತ್ತದೆ. ನಾನು ಯಜ್ಞಾಗ್ನಿಯಾಗುತ್ತೇನೆ, ಜ್ಞಾನಾಗ್ನಿಯಾಗುತ್ತೇನೆ, ಜಠರಾಗ್ನಿಯಾಗುತ್ತೇನೆ. ನಾನು ತಿಂದ ಆಹಾರವನ್ನು ಅರಗಿಸುತ್ತೇನೆ. ನಾನು ತಿಂದ ಆಹಾರ ಮಾಂಸವೇ ಆಗಲಿ ಯಾವುದೇ ಆಗಲಿ ಆಹಾರವನ್ನು ಪಚನ ಮಾಡುತ್ತೇನೆ ಹೊರತು ಹೊಟ್ಟೆಯು ಮಾಂಸವೇ, ಅದನ್ನು ನಾನು ಅರಗಿಸುವುದಿಲ್ಲ. ನನಗೆ ನನ್ನದು ಯಾವುದು, ಬೇರೆದು ಯಾವುದು ಎನ್ನುವ ಪ್ರಜ್ಞೆಯು ನನ್ನಲ್ಲಿ ಬರುತ್ತದೆ. ನಾನು ದೈವತ್ವವನ್ನು ಹೊಂದುತ್ತೇನೆ. ಯಾವ ಪಂಚಭೂತಗಳಿಗೂ ಯಾವ ಶಕ್ತಿಗೂ ತನ್ನದೇ ಆದ ದೈವತ್ವ ಇಲ್ಲ, ಪ್ರಜ್ಞೆ ಇಲ್ಲ. ಇವೆಲ್ಲವೂ ಪರಮಾತ್ಮನ ಶ್ರೀಹರಿ ನಾರಾಯಣನ ಪ್ರವೇಶದಿಂದಲೇ ಎಲ್ಲವೂ ಮಂಗಳಕರವಾಗುತ್ತದೆ, ದೈವತ್ವವನ್ನು ಹೊಂದುತ್ತವೆ. ತ್ವಮಗ್ನೆ ಪ್ರತಿಮೋ ಅಂಗಿರೋ ಋಷಿರ್ ದೇವೋ ದೇವಾನಮಸಿ. ಪರಮಾತ್ಮನ ದಯೆಯಿಂದ, ಪರಮಾತ್ಮನ ವ್ರತದಿಂದ ಎಲ್ಲರೂ ದೈವತ್ವವನ್ನು ಹೊಂದುತ್ತಾರೆ, ವಿದ್ವಾಂಸರಾಗುತ್ತಾರೆ, ದೇವತೆಗಳಲ್ಲಿ ದೇವತರಾಗುತ್ತಾರೆ. ಎಲ್ಲವೂ ಪರಮಾತ್ಮನ ಸಖ್ಯದಿಂದ. ಹಾಗೆ ಈ ದೇಹದಲ್ಲಿ ಪ್ರಕೃತಿಯ ಸಂಯೋಜನೆಯಾದ ಪ್ರಕೃತಿಯ ಫಲವಾದ ಈ ದೇಹದಲ್ಲಿ ಪರಮಾತ್ಮನ ಒಂದು ಅಂಶವಾದ ಆತ್ಮವು, ಪ್ರಾಣವು ಪ್ರವೇಶಿಸಿ ಇದನ್ನು ಜೀವಂತವನ್ನಾಗಿ ಮಾಡುತ್ತದೆ. ಸೊ ಪ್ರಕೃತಿ ಮತ್ತು ಪುರುಷ, ವಸ್ತುಗಳಲ್ಲಿರುವ ಪುರುಷ ಕೇವಲ ಶಕ್ತಿಮಯ, ಪರಮಾತ್ಮನ ಶಕ್ತಿ ಪ್ರಜ್ಞಾಮಯ ಶಕ್ತಿ, ಪ್ರಜ್ಞೆಯಿಂದ ತುಂಬಿದ ಶಕ್ತಿ. ಇದೇ ವ್ಯತ್ಯಾಸ. ಯಾವ ವಸ್ತುವಿನ ಶಕ್ತಿಯು ಪರಮಾತ್ಮನ ಶಕ್ತಿಯೊಡನೆ ಒಂದಾಗಲು ಸಾಧ್ಯವಿಲ್ಲ. ಪರಮಾತ್ಮನ ಶಕ್ತಿಯು ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳುತ್ತದೆ. ಪ್ರಕೃತಿಯ ಅಂಶಗಳೆಂದರೆ ಪಂಚಭೂತಗಳು, ಬುದ್ಧಿ, ಮನಸ್ಸು, ಅಹಂಕಾರ. ಹೀಗೆ ಪರಮಾತ್ಮನ ಅಂಶವಾದ ಆತ್ಮವು ದೇಹದಲ್ಲಿ ಪ್ರವೇಶಿಸಿದೊಡನೆ ಈ ಪ್ರಕೃತಿಯ ಅಷ್ಟ ಅಂಶಗಳು ಪ್ರಚೋದನೆಗೊಂಡು ಕಾರ್ಯಾರಂಭ ಮಾಡುತ್ತವೆ. ದೇಹವು ಜೀವಂತವಾಗುತ್ತದೆ. ದೇಹದಲ್ಲಿ ಮನಸ್ಸು ಒಂದು ಅಂಗಾಂಗವೇ. ಇಂದ್ರಿಯಾಣ ಮನಸ್ಸು ಅಂತ ಹೇಳುವ ಎಂದು ತಿಳಿಸಿರುವ ಮನಸ್ಸು ಒಂದು 6ನೆಯ ಅಂಗ, ಇಂದ್ರಿಯ. ಆದರೆ ಮನಸ್ಸು ಇಂದ್ರಿಯಗಳ ಮುಖ್ಯಸ್ಥ. ಮನಸ್ಸಿನ ಆದೇಶವನ್ನು ಎಲ್ಲ ಇಂದ್ರಿಯಗಳು ಶಿರಸಾವಹಿಸಿ ಪಾಲಿಸುತ್ತವೆ. ಮನಸ್ಸು ಒಂದು ವಾಲ್ವ್ ಇದ್ದಂತೆ. ಮನಸ್ಸು ಓಪನ್ ಆದರೆ ಎಲ್ಲವೂ ಪ್ರವೇಶಿಸುತ್ತದೆ, ಮನಸ್ಸು ಮುಚ್ಚಿದರೆ ಎಲ್ಲವೂ ಮುಚ್ಚಿಕೊಳ್ಳುತ್ತದೆ. ಮನಸ್ಸಿಲ್ಲದೆ ನಾವು ಯಾವ ಕೆಲಸವನ್ನು ಮಾಡುವ ಹಾಗಿಲ್ಲ. ನಮ್ಮ ದೇಹದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದು ಪಂಚಭೂತಗಳೇ. ವಾಯುವೇ ನಮ್ಮ ದೇಹದಲ್ಲಿ ಪ್ರಾಣವಾಯುಗುತ್ತದೆ. ಪರಮಾತ್ಮನ ಪ್ರವೇಶದಿಂದ ವಾಯುವು ಪ್ರಾಣವಾಯುಗುತ್ತದೆ, ಅಗ್ನಿಯು ಜಠರಾಗ್ನಿಯಾಗುತ್ತದೆ. ಈ ವಾಯುವು ಎಲ್ಲ ಕೆಲಸವನ್ನು ಮಾಡುತ್ತದೆ. ವಾಯುವಿನ ಪಂಚರೂಪಗಳೆಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಪಂಚವಾಯುಗಳು ನಮ್ಮ ದೇಹದ ಸಮಸ್ತ ಕಾರ್ಯವನ್ನು ನಡೆಸುತ್ತವೆ. ಜನನದಿಂದ ಮರಣದವರೆಗೆ ಈ ಪ್ರಾಣವು, ಪ್ರಜ್ಞೆಯು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇದೆರಡು ನಮ್ಮ ಸಖ್ಯ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಗುರು, ನಮ್ಮ ದೇವಾದಿ ದೇವತೆಗಳು, ನಮ್ಮ ಶ್ರೀಹರಿ ನಾರಾಯಣನ ಪರಮಾತ್ಮನ ಶಕ್ತಿ. ಅದನ್ನು ನಮ್ಮ ಆತ್ಮಕ್ಕೆ ದಯಪಾಲಿಸಿದ್ದಾನೆ. ಇದು ಯಾವತ್ತೂ ಆತ್ಮವನ್ನು ಬಿಡುವುದಿಲ್ಲ. ನಾವು ಒಂದು 5-6 kg ಭಾರವನ್ನು ಎತ್ತಬೇಕಾದರೂ ನಾವು ವಾಯುವನ್ನು, ನಮ್ಮ ವಾಯುವೇ
ನಮ್ಮ ದೇಹದಲ್ಲಿರುವ ವಾಯುವೇ ಕೆಲಸ ಮಾಡುತ್ತದೆ. ಜಲದ ರೂಪದಲ್ಲಿ ಹರಿಯುವ ರಕ್ತವು ಪ್ರತಿಯೊಂದು ಕಣಕ್ಕೂ ಅಣುವಿಗೂ ಕಣಕ್ಕೂ ಅಣುಗಳಿಂದ ಸಂಯೋಜಿತವಾದ ಕಣಕ್ಕೂ ಶಕ್ತಿಯನ್ನು ಪ್ರಜ್ಞೆಯನ್ನು ತಲುಪಿಸುತ್ತದೆ. ನಾವು ತಿಂದ ಆಹಾರವನ್ನು ಪಂಚಭೂತಗಳಿಂದಲೇ ಮಾಡಿದ ಆಹಾರವನ್ನು ಅರಗಿಸಿ ಆಹಾರದಲ್ಲಿದ್ದ ಪೌಷ್ಟಿಕಾಂಶವನ್ನು ತೆಗೆದು ರಕ್ತದಲ್ಲಿ ಸೇರಿಸಿ ಆ ರಕ್ತವನ್ನು ಪ್ರತಿ ಕಣಕ್ಕೂ ಹರಿಸಿ ಅದಕ್ಕೆ ಶಕ್ತಿಯನ್ನು ಪ್ರಜ್ಞೆಯನ್ನು ಶಕ್ತಿಯನ್ನು ಒದಗಿಸುತ್ತದೆ. ಸೊ ರಕ್ತವು ಜಲದ ರೂಪದಲ್ಲಿ, ವಾಯುವು ಪ್ರಾಣ ರೂಪದಲ್ಲಿ, ಅಗ್ನಿಯು ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಶಕ್ತಿಯನ್ನು ಹರಿಸಿ ಈ ದೇಹದ ವ್ಯಾಪಾರವನ್ನು ನಡೆಸುತ್ತದೆ. ಈ ವಾಯುವು ಆಕಾಶದಲ್ಲಿರುವ ಆಕಾಶವು ಎಲ್ಲವನ್ನು ಹರಡುವಂತೆ ನಮ್ಮ ದೇಹಕ್ಕೆ ಒಂದು ರೂಪರೇಷೆಗಳನ್ನು ಕೊಟ್ಟಿದೆ. ನಮ್ಮ ದೇಹವನ್ನು ಒಂದು ಸದೃಢವಾಗಿ, ಒಂದು ವ್ಯಕ್ತಿಯನ್ನಾಗಿ, ಒಂದು ಗಟ್ಟಿಯಾಗಿ ಇದು ದೃಶ್ಯವನ್ನು ಕೊಡುವುದು, ಒಂದು ಫಾರಮನ್ನು ಕೊಡುವುದು ಭೂಮಿಯ ಅಂಶವು ಎಲ್ಲವನ್ನು ಗಟ್ಟಿ ಮಾಡಿ ಅದರಲ್ಲಿ ಮೂರನೇ ಆಯಾಮವನ್ನು ತುಂಬುತ್ತದೆ. ಮೂರನೇ ಆಯಾಮ ಎಂದರೆ ನಾವು ದೃಶ್ಯಗಳಿರುವುದು ಎರಡೇ ಆಯಾಮ, ಒಂದು ಅಗಲ ಮತ್ತು ಉದ್ದ ಮತ್ತು ಅಗಲ. ಭೂಮಿಯ ಅಂಶವು ಅದಕ್ಕೆ ಗಾತ್ರವನ್ನು ಕೊಡುತ್ತದೆ. ಈ ಭೂಮಿಯ ಅಂಶದೊಡನೆ ರಸ, ಶಬ್ದ, ಸವಿ, ವಾಸನೆಯು ವಸ್ತುಗಳಿಗೆ ಬರುತ್ತದೆ. ಎಲ್ಲವನ್ನು ಒಂದು ಗಟ್ಟಿಯಾಗಿ ನಮ್ಮ ಮೂಳೆ ಮಾಂಸಗಳು ಭೂಮಿಯ ಅಂಶ, ರಕ್ತವು ಜಲದ ಅಂಶ, ನಾವು ಉಸಿರಾಡುವ ಪ್ರಾಣವು ವಾಯುವಿನ ಅಂಶ, ನಾವು ಮಾತನಾಡುವ ಭಾಷೆಯಲ್ಲಿರುವ ಶಕ್ತಿ, ಕಣ್ಣುಗಳಲ್ಲಿರುವ ಶಕ್ತಿ ಎಲ್ಲವೂ ಅಗ್ನಿ ಪ್ರಧಾನ. ಹೀಗೆ ಪಂಚಭೂತಗಳನ್ನು ಈ ನಮ್ಮ ದೇಹವನ್ನು ಜೀವಂತ ವ್ಯಕ್ತಿಯನ್ನಾಗಿ ಮಾಡಿ ಈ ಪ್ರಪಂಚದ ವಸ್ತುಗಳ ಗುಣಗಳೆಂದರೆ ದೃಶ್ಯ, ಶಬ್ದ, ಸ್ಪರ್ಶ, ವಾಸನೆ, ರುಚಿ ಇವುಗಳನ್ನು ಅನುಭವಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಇದನ್ನು ಅನುಭವಿಸುವ ಸಾಧನವೇ ಆಗಿದೆ. ಪ್ರಪಂಚದಲ್ಲಿರುವ ಯಾವ ವಸ್ತುವಿಗೋ ಇವು 5 ಗುಣಗಳನ್ನು ಬಿಟ್ಟರೆ ಬೇರೆ ಯಾವ ಗುಣವೂ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಈ 5 ಗುಣಗಳೇ ನಿಯಮಿತವಾಗಿದೆ. ಎಲ್ಲರಿಗೂ ಒಂದೇ ದೇಹ, ಎಲ್ಲರಿಗೂ ಒಂದೇ ಆಹಾರ, ಎಲ್ಲರಿಗೂ ಒಂದೇ ಔಷಧಿ. ಸಮಸ್ತ ಪ್ರಪಂಚದಲ್ಲಿ 800 ಕೋಟಿ ಜನಗಳಿರುವ ಎಲ್ಲರ ಅಂಗಾಂಗಗಳು, ಅಂಗಸೌಷ್ಠವು, ದೇಹವು ಒಂದೇ. ಎಲ್ಲ ಹೆಂಗಸರು ಒಂದೇ, ಎಲ್ಲ ಗಂಡಸರು ಒಂದೇ. ಯಾರಿಗೂ ವ್ಯತ್ಯಾಸವಿಲ್ಲ. ಎಲ್ಲರಿಗೂ ಒಂದೇ ಆಹಾರ, ಒಂದೇ ಗಾಳಿ, ಒಂದೇ ನೀರು, ಒಂದೇ ಥರದ ಜನ, ಒಂದೇ ಥರದ ಮರಣ, ಒಂದೇ ಥರದ ಅನುಭವಗಳು, ಒಂದೇ ಥರದ ಔಷಧಿಗಳು. ಆದರೆ ಮನಸ್ಸು ಎಲ್ಲವನ್ನು ಬೇರೆ ಬೇರೆಯಾಗಿ ಕಾಣುವಂತೆ ಮಾಡುತ್ತದೆ. ಈ ಪಂಚಭೂತಗಳಲ್ಲಿ ಜೊತೆಗೆ ಸೇರುವುದು ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು ಎನ್ನುವುದು ಒಂದು ಅತ್ಯಂತ ಬಲಯುತ ಸೋಜಿಗದ ರಹಸ್ಯ. ಈ ಮನಸ್ಸೆಂದರೆ ನಮ್ಮ ಯೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಆಸೆ ನಿರಾಸೆಗಳು, ನಾವು ಮಾಡಿದ ಪಾಪ ಕರ್ಮಗಳ ಪುಣ್ಯ ವಿಶೇಷಗಳು, ಎಲ್ಲ ವಾಸನೆಗಳು. ಈ ಮನಸ್ಸು 6ನೇ ಅಂಗವಾಗಿ
ಎಲ್ಲ ಅಂಗಾಂಗಗಳನ್ನು ನಿಯಂತ್ರಿಸುತ್ತದೆ. ಈ ಮನಸ್ಸನ್ನು ತನ್ನ ಅಡಿಯಾಳಾಗಿ ಮಾಡಿಕೊಂಡು ಅಹಂಕಾರವು ವರ್ತಿಸುತ್ತದೆ. ಅಹಂಕಾರವೆಂದರೆ ಅಜ್ಞಾನದ ತವರು. ಯಾವ ಜ್ಞಾನವೂ ಇಲ್ಲದೆ ಕೇವಲ ದೇಹಾಧಾರಿತ ದೇಹವನ್ನೇ ನಿಜವೆಂದುಕೊಂಡು ಏನು ಮಾಡಿದರೂ ನಾನೇ ಮಾಡಿದ್ದೇನೆ, ನನ್ನದೇ ಆಗಿದೆ, ನಾವು ಅನುಭವಿಸಿದ ಮಾತ್ರಕ್ಕೆ ನಮ್ಮದಾಗುವುದಿಲ್ಲ, ನಾನು ಸೂರ್ಯನನ್ನು ನೋಡಿದ ತಕ್ಷಣ ಸೂರ್ಯನು ನನ್ನದಾಗುವುದಿಲ್ಲ, ಹೀಗೆ ದೇಹಾಧಾರಿತ ಅಜ್ಞಾನವನ್ನು ಹೊಂದಿರುವುದೇ ಅಹಂಕಾರ. ಈ ಅಹಂಕಾರದ ಅಡಿಯಾಳು ಮನಸ್ಸು. ಈ ಮನಸ್ಸಿಗೆ ಅಧೀನಗಳು ಪಂಚೇಂದ್ರಿಯಗಳು. ಹಾಗೆ ನಾವು ಈ ದೈವತ್ವವನ್ನು ಹೊಂದಿರುವ ಪಂಚಭೂತಗಳನ್ನು ನಿರಾಕರಿಸಿ ನಮ್ಮನ್ನು ನಾವು ಅವುಗಳನ್ನು ನಿಯಂತ್ರಿಸುವ ಅಜ್ಞಾನವನ್ನು ಹೊಂದಿರುವುದೇ ಅಹಂಕಾರದ ಕಾರ್ಯವೈಖರಿ. ಈ ಅಹಂಕಾರವು ಏಕೆ ಇದೆ, ಹೇಗೆ ಇದೆ, ಇದನ್ನು ಹೇಗೆ ದಮನ ಮಾಡಬೇಕು ಎಂಬುದನ್ನು ನಾವು ವಿಚಾರಿಸೋಣ. ಹರಿ ಓಂ ತತ್ಸತ್.